ನಮಸ್ಕಾರ ಮಿತ್ರರೇ, ಇದು ನಿಮ್ಮ ಕನ್ನಡ ಡೈಲಿ ಡ್ರೈವ್. ಇಂದು ನಾವು ಕರ್ನಾಟಕ ಇತಿಹಾಸದ ಅತಿದೊಡ್ಡ ಸಾಮ್ರಾಟ ಇಮ್ಮಡಿ ಪುಲಿಕೇಶಿ ಅವರ ಬಗ್ಗೆ ಕೇಳೋಣ. ಇಮ್ಮಡಿ ಪುಲಿಕೇಶಿ ಚಾಲುಕ್ಯ ವಂಶದ ಅತ್ಯಂತ ಶೂರ, ಬುದ್ಧಿವಂತ ಮತ್ತು ಯುದ್ಧತಂತ್ರದಲ್ಲಿ ನಿಪುಣರಾಗಿದ್ದ ರಾಜ. ಅವರನ್ನೇ ಜನರು ಗೌರವದಿಂದ ದಕ್ಷಿಣ ಪತೇಶ್ವರ ಎಂದೇ ಕರೆಯುತ್ತಿದ್ದರು. ಅಧಿಕಾರಕ್ಕೆ ಏರಿಕೆ ರಾಜ್ಯದಲ್ಲಿ ಗಲಾಟೆಗಳು ನಡೆದಾಗ ಪುಲಿಕೇಶಿ ಧೈರ್ಯದಿಂದ ಮುಂದಕ್ಕೆ ಬಂದು ತನ್ನ ಬುದ್ಧಿ ಮತ್ತು ನಾಯಕತ್ವದಿಂದ ರಾಜ್ಯದ ಆಡಳಿತವನ್ನು ಪುನಃ ಹಿಡಿದುಕೊಂಡರು. ಅವರಿಂದ ಚಾಲುಕ್ಯ ಸಾಮ್ರಾಜ್ಯ ಬಲಿಷ್ಠ, ಸಂಪನ್ನ ಮತ್ತು ಸ್ಥಿರ ಆಯಿತು. ಹರ್ಷನ ವಿರುದ್ಧದ ವಿಜಯ. ಉತ್ತರ ಭಾರತದ ಮಹಾಸಾಮ್ರಾಟ ಹರ್ಷ ಅಪರಾಜಿತನೆಂದು ಎಲ್ಲರೂ ಭಾವಿಸಿದ ರಾಜ. ಅವನನ್ನು ದಕ್ಷಿಣಕ್ಕೆ ಬರಲು ತಡೆದ ಏಕೈಕ ರಾಜ ಇಮ್ಮಡಿ ಪುಲಿಕೇಶಿ. ತಂತ್ರ, ಧೈರ್ಯ ಮತ್ತು ಯುದ್ಧ ನಿಪುಣತೆ, ಈ ಮೂರನ್ನು ಬಳಸಿ ಪುಲಿಕೇಶಿ ಹರ್ಷನನ್ನು ಸೋಲಿಸಿ ಭಾರತದ ಇತಿಹಾಸದಲ್ಲಿ ಅಮರ ಹೆಸರು ಮಾಡಿದರು. ಅವರ ಆಡಳಿತದ ವೈಭವ. ಪುಲಿಕೇಶಿಯ ಕಾಲದಲ್ಲಿ ಐಹೊಳೆ, ಪಟ್ಟದಕಲ್, ಬಾದಾಮಿ ಜಗಪ್ರಸಿದ್ಧ. ಶಿಲ್ಪಕಲೆ, ಸಂಸ್ಕೃತಿ, ವ್ಯಾಪಾರವು ನಮ್ಮ ಪ್ರದೇಶದಲ್ಲಿ ಅರಳಿತು. ಪ್ರಜೆಗೆ ಶಾಂತಿ ಮತ್ತು ಸದ್ಭಾವನೆ ಸಿಗುತ್ತಿತ್ತು. ಅವರ ವೈಭವವನ್ನು ಎಂದಿಗೂ ಜಗತ್ತು ನೆನಪಿಸಿಕೊಳ್ಳುತ್ತದೆ. ಇಮ್ಮಡಿ ಪುಲಿಕೇಶಿ ನಮಗೆ ಕಲಿಸುವ ಪಾಠ ಒಂದೇ: ಶಕ್ತಿ ಇದ್ದರೆ ಗೆಲ್ಲಬಹುದು, ಆದರೆ ಶಕ್ತಿಗೆ ಬುದ್ಧಿ ಸೇರಿದಾಗ ಮಾತ್ರ ಇತಿಹಾಸ ಬರೆಯಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕನ್ನಡ ಡೈಲಿ ಡ್ರೈವ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.